ಹಲೋ ಫ್ರೆಂಡ್ಸ್, ಗಲಿಫುಡ್ ಶಂಕರ್ ಚಾನಲಿಂದ ಇವತ್ತಿನ ರೆಸಿಪಿ ಮಟನ್ ಸಾರು ಯಾವ ಥರ ಮಾಡೋದಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನಾನೀಗ ಒಂದು ಅರ್ಧ ಕೆ ಜಿಯಷ್ಟು ಮಟನ್ ತಗೊಂಡಿದ್ದೀನಿ. ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ತಗೊಂಡಿದ್ದೀನಿ, ಅಷ್ಟು ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಕಸ್ತೂರಿ ಮೆಂತ್ಯ ಸ್ವಲ್ಪ ತಗೊಂಡಿದ್ದೀನಿ. 1.5 ಟೊಮಾಟೊ ಹಣ್ಣು ತಗೊಂಡಿದ್ದೀನಿ. ಸಣ್ಣವು 2 ತಗೊಳ್ಳಿ. ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಳ್ಳಿ. ಅಚ್ಚ ಖಾರದ ಪುಡಿ ಸ್ವಲ್ಪ ತಗೊಳ್ಳಿ. ಒಂದು ದಪ್ಪದ ಈರುಳ್ಳಿ, ಒಂದು 10 ಹಸಿರು ಮೆಣಸಿನ್ಕಾಯಿ ತಗೊಳ್ಳಿ. ಮತ್ತು ಧನಿಯಾ ಪೌಡ್ರು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿನ ಈ ಥರ ಬಿಡಿಸ್ಕೊಂಡು ಮಡಿಕೊಳ್ಳಿ. ಚಕ್ಕೆ ಲವಂಗ, ಬಿರಿಯಾನಿ ಐಟಮ್ ಮಸಾಲೆ ಇಷ್ಟಲ್ಲ ಅವು ಹಸಿ ತಾಳಿ, ಗಸಗಸೆ ಮತ್ತು ಅರಿಶಿನ ಸ್ವಲ್ಪ ತಗೊಳ್ಳಿ. ಮತ್ತು ಗರಂ ಮಸಾಲ ಒಂದು ಅರ್ಧ ಹೋಳು ಕಾಯಿ ತಗೊಳ್ಳಿ. ಇಷ್ಟೇ ಬೇಕಾಗಿರೋದು ಐಟಮು. ಹೆಂಗೆ ಮಾಡೋದು ಅಂತ ಫಸ್ಟು ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ನಾನು ಇಲ್ಲಿ ಟೊಮಾಟೊ ಹಣ್ಣು, ಬಿರಿಯಾನಿ ಐಟಮ್ ಇದೆ, ಚಕ್ಕೆ ಲವಂಗ ಏಲಕ್ಕಿ ಅವನ್ನ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಫುಲ್ಲು ನೈಸಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಸಣ್ಣ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪುದೀನ, ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಣ್ಣ ಪೇಸ್ಟ್ ಮಾಡ್ಕೊಂಬಿಡೋಣ. ಯಾಕೆಂದರೆ ಪೇಸ್ಟ್ ಇದು ಚೆನ್ನಾಗಿರುತ್ತೆ ಸಾಂಬಾರಿಗೆ ಅಂತ. ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಕಾಯಿ ಹಾಕತ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನು ಅಷ್ಟೇ ಸಣ್ಣ ಪೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಕುಕ್ಕರಿಗೆ ಈರುಳ್ಳಿ ಹಾಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಪೇಸ್ಟ್ ಎಲ್ಲ ಆಗೋಯ್ತು. ಈಗ ನೆಕ್ಸ್ಟು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾ ಇರ್ತೀನಿ. ನೆಕ್ಸ್ಟ್ ಈರುಳ್ಳಿ ಫ್ರೈ ಆಗ್ಬೇಕಾದ್ರೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕೊಳ್ಳೋಣ. ನಿಮಗೆ ಕಸ್ತೂರಿ ಮೆಂತ್ಯ ಬೇಡ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕೊಳ್ಳಿ ಅಷ್ಟೇ. ನೆಕ್ಸ್ಟು ಇಲ್ಲಿ ಮಟನ್ ಇವಾಗಲೇ ಹಾಕೊಂಬಿಡೋಣ. ನೋಡಿ, ಮಟನ್ ಹಾಕೊಂಡು ಹಿಂಗೆ ಸ್ವಲ್ಪ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನು ಬರೀ ಅರ್ಧ ಕೆ ಜಿ ತಗೊಂಡಿರೋದು ಅಷ್ಟೇ. ನೋಡಿ, ನೀರೆಲ್ಲ ಸ್ವಲ್ಪ ಡ್ರೈ ಆದಂಗೆ ಐತೆ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕೊಳ್ಳೋಣ. ಮತ್ತು ಟೊಮೊಟೊ ಪೇಸ್ಟ್ ಇತ್ತು, ಟೊಮೊಟೊ ಪೇಸ್ಟ್ ಹಾಕೊಳ್ಳೋಣ. ಇದನ್ನು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು 1 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು 1/4 ಲೀಟ್ರಷ್ಟು ನೀರು ಹಾಕೊಳ್ಳೋಣ. ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬೇಡಿ. ಫಸ್ಟು ಒಂದು 1/4 ಲೀಟ್ರಷ್ಟು ನೀರು ಹಾಕೊಳ್ಳಿ.
ನೆಕ್ಸ್ಟ್ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳಿ. ಪುಡಿ ಉಪ್ಪು ಹಾಕೊಳಕ್ಕೆ ಹೋಗ್ಬೇಡಿ, ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡ್ಕೊಳ್ಳಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಒಂದು 5 ನಿಮಿಷ ಬೇಯಿಸೋಣ. ಸ್ವಲ್ಪ ನೀರು ಹಾಕೊಳ್ಳೋಣ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಳ್ಳೋಣ. ನೆಕ್ಸ್ಟು ಪುದೀನ ಪೇಸ್ಟ್ಗಳು ಹಾಕೊಳ್ಳೋಣ. ಅದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಸಿ ಹಾಕಿರೋದ್ರಿಂದ ಸ್ವಲ್ಪ ಬೇಯಿಸ್ಬೇಕಾಗುತ್ತೆ. ನೆಕ್ಸ್ಟು ಒಂದು 1/4 ಸ್ಪೂನಷ್ಟು ಗಸಗಸೆ ಹಾಕೊಳ್ಳಿ. ಜಾಸ್ತಿ ಹಾಕೊಳಕ್ಕೆ ಹೋಗಿ 1/4 ಸ್ಪೂನ್ ಅಷ್ಟು ಇದ್ರೂ ಸಾಕು. ಜಾಸ್ತಿ ಹಾಕೊಳಕ್ಕೆ ಪೂರ್ತಿ ಅದೇ ಬಂದ್ಬಿಡುತ್ತೆ. ಗಸಗಸೆ ಹಾಕೋದ್ರಿಂದ ಸಾರು ಸ್ವಲ್ಪ ಗಟ್ಟಿಯಾಗಿ ತಿಕ್ನೆಸ್ಸಾಗಿ ಬರುತ್ತೆ ಅಂತ ಅಷ್ಟೇ. ನೆಕ್ಸ್ಟು ಧನಿಯಾ ಪೌಡ್ರ್ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ಸಾಕು. ಎಷ್ಟು ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳೋಣ. ನಮಗೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಅದಕ್ಕೆ ನೀವು ಉಪ್ಪು ಖಾರ ನೋಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ. 4 ವಿಷಲ್ ಹೊಡ್ಸ್ಕೊಳ್ಳೋಣ. 4 ವಿಷಲ್ ಆದ್ಮೇಲೆ ಬೆಂದಿಲ್ಲ ನೋಡಿ. ಬೆಂದಿಲ್ಲ ಅಂದರೆ ಇನ್ನೊಂದು 2 ವಿಷಲ್ ಹೊಡ್ಸ್ಕೊಬೋದು. ನೋಡಿ 4 ವಿಷಲ್ ಹೊಡ್ಸಿದೆ. ಒಂದು ಅರ್ಧ ಗಂಟೆ ಬಿಟ್ಟು ಎತ್ತಿದ್ದೀನಿ. ನೋಡಿ ಎಷ್ಟು ಅದ್ಭುತವಾಗೈತೆ ಅಂತ. ನೋಡಿ ಮಟನು ಬೆಂದಿತ್ತು ಇಲ್ವ ಅಂತ ಗೊತ್ತಾಗುತ್ತೆ. ಬೆಂದಿತ್ತಿಲ್ಲ, ಅದಕ್ಕೆ ನಾನು ಪುನಃ ಇನ್ನೂ 2 ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ಟೋಟಲ್ 6 ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ಮತ್ತೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವಿಡಿಯೋನ ತರ್ತಾಯಿರ್ತೀನಿ. ನೋಡಿ ಟೋಟಲು 6 ವಿಷಲ್ ಹೊಡಿಸ್ದೆ. ಆವಾಗ 4, ಇವಾಗ 2. ಇವಾಗ 100% ಪಕ್ಕ ಬೆಂದೈತೆ. ನೀವು ನೋಡ್ತಾ ಇರ್ಬೋದು. ನೋಡಿ ಈ ಥರ ಕಟ್ಟಾಯ್ತೈತೆ ಅಂದರೆ ಆಲ್ಮೋಸ್ಟ್ ಬೆಂದಿದೆ ಅಂತ. ಇವಾಗ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡೆ. ಮತ್ತು ಉಳಿದಿರೋ ಸ್ವಲ್ಪ ಪೇಸ್ಟ್ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕೊಂಡಿದ್ದೀನಿ. ಇವಾಗ ಒಂದು ಕುದಿ ಬಂದು ಸಾಕಾಗುತ್ತೆ. ಎಷ್ಟು ಕಾಯಿ ಇತ್ತು ನೋಡಿ. ರುಬ್ಕೊಂಡಿರೋ ಕಾಯಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಕಾಯಿ ಆ್ಯಡ್ ಮಾಡಿ ಒಂದು ಕುದಿ ಬಂದರೆ ನಿಮಗೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಮುಚ್ಚಳ ಏನು ಹಾಕೋದೇನು ಬೇಡ, ಸುಮ್ಮನೆ ಲೈಟಾಗಿ ಒಂದು ಕುದಿ ಬರಲಿ ಅಂತ ಮುಚ್ಚಿದ್ದೀನಿ ಅಷ್ಟೇ. ನೋಡಿ ಇವಾಗ ಬೆಂದಿದೆ. ನಿಮಗೆ ಪರ್ಫೆಕ್ಟಾಗಿ ಸಾಂಬಾರು ರೆಡಿಯಾಗಿದೆ. ನೋಡಿ ಮಟನ್ ಎಲ್ಲ ಅದ್ಭುತವಾಗೈತೆ. ಬಲಿ ಇವಾಗ ಲಾಸ್ಟ್ ಸ್ಟೇಜ್ ನೋಡೋಣ. ನೋಡಿ ಇಷ್ಟೇ ಅದ್ಭುತವಾದ ಮಟನ್ ಸಾಂಬಾರು ರೆಡಿ ಐತೆ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತೀನಿ. ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ನಾನು ಆದಷ್ಟು ಆ ರೆಸಿಪಿಗೆ ಟ್ರೈ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಸಿ ಯು. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.